everyone fine. ಕಡೆ ಜೈಲಲ್ಲಿ ಅಮ್ಮನ ನೋಡಬೇಕು ಅಂತ ಹೇಳಿ ದರ್ಶನ್ ಒಂದು ಕಡೆ ಕನವರಿಸ್ತಾ ಇದ್ರು. ಈಗ ನಿರಾಳಾಗಿದ್ದಾರೆ. ಅವರ ತಾಯಿ ಬಂದರು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ತಾಯಿ ಮತ್ತು ಮಗ ಸಮಾಗಮ ಇವತ್ತು. ಅನೇಕ ದಿನಗಳಿಂದ ಅಮ್ಮನ ನೋಡಬೇಕು ಅಂತ ಹೇಳಿ ದರ್ಶನ್ ಒಂದು ಕಡೆ ಕೇಳಿಕೊಳ್ತಾ ಇದ್ರು. ಅವರ ತಾಯಿಯವರಿಗೆ ಇವತ್ತು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಜೈಲಲ್ಲಿ ಮಗನ ಪರಿಸ್ಥಿತಿಯನ್ನು ಕಂಡು ತಾಯಿ ಮತ್ತು ಸಹೋದರಿ ಇಬ್ಬರು ಕೂಡ ಕಣ್ಣೀರು ಹಾಕಿದ್ದಾರೆ. ದರ್ಶನ್ಗೆ ಈ ಸ್ಥಿತಿ ಬರಬಾರ್ದಾಗಿತ್ತು ಅಂತ ಹೇಳಿ. ಅಂದರೆ ಜೈಲಲ್ಲಿ ಆಲ್ರೆಡಿ 100 ದಿನಗಳಾಗಿದೆ. 101ನೇ ದಿನ ಇರಬೇಕು ಇವತ್ತು. ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಎರಡೂ ಕೂಡ ಸೇರಿಸಿ ಈ ಥರ ಸ್ಥಿತಿಯಲ್ಲಿ ಮಗ ಇದ್ದಾನಲ್ಲ ಅಂಥೇಳಿ. ಯಾಕಂದರೆ ಮಗ ದೊಡ್ಡ ಸ್ಟಾರು, ದೊಡ್ಡ ಹೀರೋ, ಸಿನಿಮಾ ರಂಗದ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಇಂಥ ಮಗನಿಗೆ ಇಂಥ ಸ್ಥಿತಿ ಬಂದುಬಿಡ್ತಲ್ಲ ಅಂಥೇಳಿ ತಾಯಿಗೂ ಒಂದು ಕಡೆ ನೋವು, ಒಂದು ಕಡೆ ಸಹೋದರಿಗೂ ಒಂದು ಕಡೆ ಕಣ್ಣೀರಲ್ಲಿ. ದರ್ಶನ್ ಪರಿಸ್ಥಿತಿಯನ್ನು ಕಂಡು ಜೈಲಲ್ಲೇ ಅವರ ಅಮ್ಮ ಹತ್ತಿದ್ದಾರೆ ಅಂತ. ಮೀನಾ ತೂಗುದೀಪ ಅವರು ಜೈಲಲ್ಲೇ ಹತ್ತುಬಿಟ್ಟಿದ್ದಾರೆ ಅಂಥೇಳಿ. ಇದೇ ವೇಳೆ ತಾಯಿಯನ್ನು ತಬ್ಬಿಕೊಂಡು ಕೂಡ ಮಗ ಮತ್ತು ನಟ ದರ್ಶನ್ ಇಲ್ಲಿ ಹತ್ತಿದ್ದಾರೆ. ಜೈಲಿನ ಪ್ರಿಸನರ್ ವಿಸಿಟಿಂಗ್ ರೂಮಲ್ಲಿ ಒಂದು ಭಾವನಾತ್ಮಕ ಸನ್ನಿವೇಶ ಇತ್ತು ಇವತ್ತಲ್ಲಿ. ಸೊರಗದ್ದೀಯ ದಚ್ಚು, ಸೊರಗ್ಬಿಟ್ಟಿದ್ಯಾ ಕಾಣೋ ನೀನು, ಯಾಕೋ ಒಂಥರ ಸೊರಗ್ಬಿಟ್ಟಿದ್ಯಾ. ಎಲ್ಲ ಮಕ್ಕಳಿಗೂ ಹಾಗೇನೆ, ಎಲ್ಲ ತಾಯಿಂದರಿಗೂ ಕೂಡ. ಮಗ ಏನೋ ಸ್ವಲ್ಪ ಸಣ್ಣ ಆದರೆ ಯಾಕೋ ಸಣ್ಣಗಾಗ್ಬಿಟ್ಟಲ್ಲಪ್ಪ, ಕಣ್ಣೆಲ್ಲ ಒಳಗಡೆ ಹೋಗ್ಬಿಡ್ತು ನಿಂದು, ಹೆಂಗಿದ್ದೆ ನೀನು, ಯಾಕೆ ಹಿಂಗಾಗಿದ್ದೆ, ಏನು ಚಿಂತೆ ನಿನಗೆ ಅಂತ ಪ್ರತಿ ತಾಯಿ ಕೇಳ್ತಾರೆ ಅದನ್ನು. ಈಗಿನ ಕಾಲದ ಡಯೆಟ್ಗಳು, ಸಣ್ಣ ಆಗೋದು, ನಾನು ವೆಯ್ಟ್ ಲೂಸ್ ಮಾಡ್ಕೊಳ್ಳೋದು, ಇದೆಲ್ಲ ಈ ನಮ್ಮ ಹಿಂದಿನ ಜನ್ರೇಷನ್ ಅವ್ರಿಗೆ ಅದು ಆಗಬರಲ್ಲ. ಅದು ಮಕ್ಕಳು ಅಂದರೆ ದಪ್ಪಗೆ ತುಂಬಿಕೊಂಡು ಇರಬೇಕು. ಅವ್ರಿಗೆ ದಪ್ಪಗೆ ಗಟ್ಟಿಮುಟ್ಟಾಗಿ ದಪ್ಪ ಇರಬೇಕಷ್ಟೇ. ಈಗೇನೋ ಸ್ವಲ್ಪ ಹೊಟ್ಟೆ ಬಂದರೆ ಅದು ಬಿಟ್ಬಿಡ್ತೀನಿ ಅಂತಾರೆ, ನಾನು ನೈಟ್ ಡಿನ್ನರ್ ಸ್ಕಿಪ್ ಮಾಡಿಬಿಡ್ತೀನಿ ಅಂತಾರೆ, 6 ಪ್ಯಾಕ್ ಅಂತಾರೆ. ಈ ಥರದ್ದು ಏನೋ ಒಂದಷ್ಟು ವಿಷಯಗಳಿದೆ ಬಿಡಿ ಇವತ್ತಿಗೆ. ಆದರೆ ಈ ಹಿಂದಿನ ಜನ್ರೇಷನ್ ಇದೆಯಲ್ಲ, ಅವ್ರಿಗೆ ನೀವು ಇದೇನಾದರೂ ಹೇಳಿ, ಏನಿಲ್ಲಪ್ಪ, ಚೆನ್ನಾಗಿ ತಿಂದ್ಕೊಂಡು ಹೊಂದ್ಕೊಂಡು ಇರಬೇಕಣಪ್ಪ, ಅದರಲ್ಲಿ ಏನಿದೆ ಅಂತ ಅವ್ರ ಕತೆಗಳದು. ಸೊ ಮಗನ ನೋಡಿದ್ದಾರೆ ಇವತ್ತು. ಸ್ವರ್ಗ ಹೋಗ್ಬಿಟ್ಟಿದೆಯಾ ದಚ್ಚು ಅಂತ ಹೇಳಿ ಕೆನ್ನೆಸ್ ಅವರಿ ದರ್ಶನ್ ತಾಯಿ ಅವ್ರನ್ನ ಮಾತನಾಡಿಸಿದ್ದಾರೆ. ನಂದೇನೂ ತಪ್ಪಿಲ್ಲಮ್ಮ, ಆಗಿ ಹೋಗ್ಬಿಟ್ಟಿದೆ, ಬೇಗ ಹೊರಗಡೆ ಬರ್ತೀನಿ ಅಂತ ಹೇಳಿ ದರ್ಶನ್ ಒಂದು ಮಾತಾಡಿದ್ದಾರೆ. ಅಂದರೆ ನಾನು ಕೋಪಿಷ್ಟ ಇರಬಹುದು, ಕೊಲೆಗಾರ ಅಲ್ಲ ಅಂತ. ನಾನು ಕೋಪಿಷ್ಟ ಇರಬಹುದಮ್ಮ, ನಾನೇನು ತಪ್ಪು ಮಾಡಿಲ್ಲ ಇದರಲ್ಲಿ, ಕೋಪಿಷ್ಟ ಇರಬಹುದು, ಕೊಲೆಗಾರ ಅಲ್ಲ ಅಂತ. ಕೋಪ ಇರುತ್ತೆ, ಯಾಕೆಂದರೆ ದರ್ಶನ್ ಕೂಡ ಅಲ್ಲಿ ಮೆನ್ಷನ್ ಮಾಡಿರಬೇಕು, ಹೊಡೆದಿದ್ದೀನಿ, ನಾನು ಸಾಯಿಸಿಲ್ಲ ಅಂತ ಕೂಡ ಅವರು ಹೇಳಿದ್ದಿರಬಹುದು. ಅದೇ ರೀತಿಯಲ್ಲಿ ಇವತ್ತು ಏನೋ ನಾನೇನು ತಪ್ಪು ಮಾಡಿಲ್ಲಮ್ಮ, ಇದರಲ್ಲಿ ಆಗಿ ಹೋಗಿದೆ, ಬೇಗ ಹೊರಗಡೆ ಬರ್ತೀನಿ, ನಿಮ್ಮ ಆರೋಗ್ಯ ಹುಷಾರು, ಯಾವುದ್ರ ಬಗ್ಗೆಯೂ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಅಮ್ಮನಿಗೆ ದರ್ಶನ್ ಮಾತಾಡಿದ್ದಾರೆ ಅಂತ ಮಾಹಿತಿ.